ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಬಸ್ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತೀನಿ. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ಕೃಷ್ಣ, ನಾನು ಈ ಯುದ್ಧ ಮಾಡೋದಕ್ಕಾಗೋದಿಲ್ಲ, ಏಕೆಂದರೆ ಇಲ್ಲಿ ಇರುವವರೆಲ್ಲ ನನ್ನವರನ್ನು ನಾನು ಹೇಗೆ ಕೊಲ್ಲಲಿ ಅಂತ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಅರ್ಜುನ, ನಿನಗೆ ಕೇಡನ್ನು ಬಯಸಿದವರು ನಿನ್ನವರೇ ಅಲ್ಲವೇ? ನೀನು ಬದುಕಬೇಕೆಂದರೆ, ಇಲ್ಲಿ ಧರ್ಮ ಉಳಿಯಬೇಕೆಂದರೆ ನೀನು ಈ ಯುದ್ಧ ಮಾಡಲೇಬೇಕು ಎಂದು ಹೇಳಿ ಯುದ್ಧ ಮಾಡಿಸುತ್ತಾನೆ. ನಿಜ ಅಲ್ವಾ ಸ್ನೇಹಿತರೆ? ನಾವು ಕೆಳಗೆ ಬಿದ್ದಾಗ ನಮ್ಮವರೇ ಆಡಿಕೊಳ್ಳುವವರು, ನಾವು ಮೇಲೆದ್ದು ಗೆದ್ದಾಗ ನಮ್ಮವರೇ ಚಪ್ಪಾಳೆ ತಟ್ಟುವವರು. ಆದ್ದರಿಂದ ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಹೋರಾಟವನ್ನು ಯಾರು ಏನು ಹೇಳಿಕೊಳ್ಳರೂ ಮಾಡಲೇಬೇಕು. ಒಳ್ಳೆತನಕ್ಕೆ ಇವತ್ತು ಸೋತಿರ್ಬೋದು, ಆದರೆ ಅದಕ್ಕೆ ಸಾವಿಲ್ಲ ಸ್ನೇಹಿತರೆ. ಕೆಟ್ಟತನ ಇವತ್ತು ಗೆದ್ದಿರ್ಬೋದು, ಆದರೆ ಅದಕ್ಕೆ ಖಂಡಿತ ಸಾವಿದೆ ಸ್ನೇಹಿತರೆ. ನಾವು ಎಲ್ಲಿ ಸೋಲುತ್ತೇವೋ ಅಲ್ಲೇ ಇದ್ದು ಗೆದ್ದು ತೋರಿಸಬೇಕು ಸ್ನೇಹಿತರೆ. ಇಲ್ಲದಿದ್ದರೆ ನಾವು ಮಣ್ಣಲ್ಲಿ ಮಣ್ಣಾಗಬೇಕಾಗುತ್ತದೆ ಸ್ನೇಹಿತರೆ. ರಾಯರಿದ್ದಾರೆ ಎಂದು ನಾವು ಏನು ಮಾಡದೆ ಸುಮ್ಮನೆ ಕುಳಿತರೆ ಪ್ರಯೋಜನವಿಲ್ಲ ಸ್ನೇಹಿತರೆ. ನಾವು ನಮ್ಮ ಕಾರ್ಯಗಳನ್ನು ಮಾಡುತ್ತಾ ಇರಬೇಕು. ರಾಯರಲ್ಲಿ ಅಚಲ ನಂಬಿಕೆ ಇಟ್ಟು ನಮ್ಮ ಕಾರ್ಯವನ್ನು ಮಾಡುತ್ತಾ ಇರಬೇಕು. ಆಗ ರಾಯರು ನಮಗೆ ಅನುಗ್ರಹ ನೀಡಿ ಪ್ರತಿಫಲ ನೀಡುತ್ತಾರೆ. ಓಂ ಶ್ರೀ ಗುರು ರಾಘವೇಂದ್ರ ನಮಃ.